ನಮಸ್ತೆ, ನನ್ನ ಹೆಸರು ಶೈಲಜಾ ಅಂತ. ನಮ್ಮೂರು ಸಂಗನಿಕಲ್ಲು. ನಾವು ಧ್ಯಾನಕ್ಕೆ ಬಂದು ನಮ್ಮ ಅಕ್ಕ ಅವರು ಗುಂಟಕಲ್ಲಲ್ಲಿ ಇರ್ತಾರೆ. ಅವರು ನಮ್ಮ ದೊಡ್ಡವರು, ನಮ್ಮ ಅಕ್ಕ ಅವರು ಹೇಳಿದರು, ಶೈಲಾ ನೀನು ಧ್ಯಾನ ಮಾಡು, ಹಿಂಗೆ ಆರಾಮಿರ್ತೀರಿ ಅಂತ ನಮ್ಮೂರಿಗೆ ಬಂದಾಗೆಲ್ಲ ಹೇಳ್ತಾ ಇದ್ದಿಲ್ಲ. ಆದರೆ ನಾವು ಇವಾಗೇ ಎದ್ಕೊಳ್ಳಪ್ಪ ಧ್ಯಾನ ಅಂತ ನಾವು ಸುಮ್ಮನೆ ಇದ್ದೀವಿ. ಅದು ಒಂದು ಧ್ಯಾನಕ್ಕೆ ಬರ್ಬೇಕಂದ್ರೆ ಏನೋ ಒಂದು ಇರಬೇಕಂತ ನಾವು ಅವಾಗ ಅಷ್ಟೊಂದು ಇಡ್ಸ್ಕೊಳ್ತಾ ಇದ್ದಿಲ್ಲ. ಆಮೇಲೆ ನಾವು ನಿಧಾನದಲ್ಲಿ ಬರ್ತಾ ಸ್ವಲ್ಪ ಆರೋಗ್ಯ ಇಲ್ಲದ ನೆಲ್ಲ ಸಂಗನಕಲ್ಲಲ್ಲಿ ನಮ್ಮಪ್ಪ ಅವರು ಹೊಲ ಮಾಡ್ತಾಯಿದ್ರು. ಹೊಲದ ಹತ್ತಲ್ಲಿ ಸದಾನಂದ ಪಿರಮಿಡ್ ಧ್ಯಾನ ಕೇಂದ್ರ ಇತ್ತು. ಅಲ್ಲಿಗೆ ಹೋಗ್ತಾ ಇದ್ದರು. ಅಪ್ಪ ನೀವು ಹೋಗ್ರಿ ಅಂತ ನಮ್ಮ ಅಕ್ಕ ಹೇಳ್ತಿದ್ದಾಳೆ, ಹೆಂಗೆ ಹೋಗ್ರಿ ಅಂತಂದರೆ ಅಪ್ಪ ಅಮ್ಮ ಅಲ್ಲಿ ಧ್ಯಾನಕ್ಕೆ ಹೋಗ್ತಾ ಇದ್ದರು. ನನಗೆ ಸಡನ್ನಾಗಿ ಹೊಟ್ಟೆ ಹರ್ನಿ ಆಗಿ ಪ್ರಾಬ್ಲಮ್ ಇತ್ತು. ಅದು ಹರ್ನಿ ಆಪ್ರೇಷನ್ ಆಗಿತ್ತು. ಅದಕ್ಕೆ ಭಾಳ ದುಡ್ಡು ಖರ್ಚಾಗಿತ್ತು. ಆಮೇಲೆ ನನಗೆ ಡಾಕ್ಟ್ರ್ ಹೇಳಿದ್ದೇನೆಂದರೆ, ನನಗೆ 2 ಮಕ್ಕಳು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ನನ್ನ ಮಗು 11 ತಿಂಗಳು. ಡಾಕ್ಟ್ರು ಈ ಆಪ್ರೇಷನ್ ಆದಮೇಲೆ ನೀನು ಈ ಮಗುನೂ ಕೂಡ ಎತ್ಕೋಬಾರ್ದು, ನೀವು ಹೇಳಿದ ಏನು ಕೆಲಸನೂ ಮಾಡಬಾರ್ದು ಅಂತ ಹೇಳಿದರು. ಸರಿ ಬಿಡಪ್ಪ ಅಂತಂದು ಅವಾಗ ನಾನು ನಮ್ಮಪ್ಪ ನಮ್ಮಮ್ಮನ ಮನೆಯಲ್ಲೇ ಇದ್ದೆ. ಅವರೇ ನೋಡ್ಕೊಂತ ಇದ್ರು ನಮ್ಮ ಮಕ್ಕಳನ್ನ ಅಲ್ಲಿ ನಮ್ಮನ್ನಾಗಲಿ. ಹಂಗೆ ನೋಡ್ತಾ ನಾನು ಹೋಗೋಣ ಬಿಡು ಧ್ಯಾನಕ್ಕೆ, ನಮ್ಮಪ್ಪ ಹೋಗ್ತಾನಲ್ಲ ಅಂತಂದು ನಾನು ಸದಾನಂದಕ್ಕೆ ಧ್ಯಾನಕ್ಕೆ ಹೋದ್ಮೇಲೆ ಒಂದು ತಿಂಗಳಿಗೆಲ್ಲ ನನಗೆ ಆರಾಮ ಅನ್ನಿಸ್ತಾ ಇತ್ತು. ಅದೇನು ಪೇನು ಅದು ಏನು ಬರ್ತಾ ಇದ್ದಿಲ್ಲ. ಆಮೇಲೆ ಮೆಲ್ಲಗೆ ಆದಮೇಲೆ 2 ತಿಂಗಳು 3 ತಿಂಗಳು ಆದಮೇಲೆ ಅಂಬಣ್ಣ ಸರ್, ಅಮ್ಮ ನೀನು ಎಷ್ಟು ಚೆನ್ನಾಗಿದೆ, ಆರೋಗ್ಯ ಎಲ್ಲ ಚೆನ್ನಾಗೈತಲ್ಲ, ನೀನೇನು ಸೇವೆ ಕೂಡ ಮಾಡ್ಬೋದು, ಧ್ಯಾನ ಮಾಡಿದಂದೇ ಅಲ್ಲ, ಸೇವೆ ಮಾಡಿದ್ರು ಕೂಡ ಚೆನ್ನಾಗಿ ಒಳ್ಳೆಯದು ಅಂತ ಹೇಳ್ತಾ ಇದ್ರು ಸಾರ್ ಅವರು. ಸರಿ ಬಿಡಿ ಸರ್ ಅಂತ ನಾನು ಮೆಲ್ಲ ಅಲ್ಲಿ ಕೂಡ ಸೇವೆ ಧ್ಯಾನ ಮಾಡ್ತೇನೆ, ಸೇವೆ ಮಾಡ್ತೀವಿ. ಅಲ್ಲಿ ಫಸ್ಟ್ ನಾವು ಧ್ಯಾನ ಮಾಡ್ತಿದ್ದು 3 ಗಂಟೆ ಧ್ಯಾನ ಮಾಡ್ತಿದ್ವಿ ನಾವು. 3 ಗಂಟೆ ಧ್ಯಾನ ಮಾಡಿದ್ರಾಗ ಫುಲ್ ಆರಾಮಾಗಿ ಮಾಮೂಲು ನಮ್ಮದು ವ್ಯವಸಾಯ ಕುಟುಂಬ. ನಾವು ದಿನ ಹೊಲಕ್ಕೆ, ಇವಾಗ ನಾನು ಹೊಲ ಕೆಲಸ ಏನೇ ಮಾಡಿದ್ರು ಅಸಲು ಏನು ಹೊಟ್ಟೆ ನೋವಿಂದ ಏನು ಪ್ರಾಬ್ಲಮೇನೇ ಇಲ್ಲ, ಆರಾಮಾಗಿದ್ದೀನಿ ಅಷ್ಟು. ಆದಮೇಲೆ ಇನ್ನು ಧ್ಯಾನ ಮಾಡ್ತಾ ಧ್ಯಾನ ಸಾಧನೆ ಆಗಲ್ಲ. 3-4 ತಿಂಗಳಾಯಿತು. ಸದಾನಂದಕ್ಕೆ ಸಾರ್ ಬಂದರು. ಎಲ್ಲರೂ ಅಂತಿದ್ರು, ಸಾರು ಹೊಡಿತಾರ, ಬೈತಾರ, ಅವ್ರ ಹತ್ರ ಹೋದ್ರೆ ಹಂಗೆ ಅಂತ. ನಾನು ಭಯ ಜಾಸ್ತಿ ಧ್ಯಾನಕ್ಕೆ ಬರೋಕ್ಕಿಂತ ಬೆಳಗ್ಗೆ ಏನಂದರೆ ಏನೋ ಒಂದು ಯಾರಾದರೂ ಏನನ್ನ ಅಂತಾರೇನಪ್ಪ, ಇವ್ರ ಹತ್ರ ಮಾತಾಡಿದ್ರೆ ಏನೋ ಅಂತಾರೋ ಹಿಂಗೆ ಅಂತ ಒಂದು ಭಯ ಬೀಳೋ ಜಾಸ್ತಿ. ನನಗೆ ಭಯ ಒಂದಿತ್ತು, ಅಳೋದು ಕೂಡ ಇತ್ತು ಸ್ವಲ್ಪ. ಏನಾದರೂ ಆದರೆ ಸ್ವಲ್ಪ ಸಮಸ್ಯೆ ಬಂತಂದರೆ ಅಳ್ತಿದ್ದೆ ನಾನು. ಹಂಗಾಗಿ ಅದು ನನ್ನ ಧ್ಯಾನ ಗೊತ್ತಾ ಇಲ್ದೇ ಅವೆಲ್ಲ ಹೋಗ್ಬಿಟ್ಟವು, ನನಗೇನು ಇಲ್ಲ ಅಂತ ನೋಡ್ಕೊಂಡಿದ್ದೆ. ನಾನು ಸುಮ್ಮನೆ ಇದ್ದೆ. ಎಲ್ಲರೂ ಬಂದು ಸಾರು ಟ್ಯಾಂಕ್ಸ್ ತಗೊಂಡ್ರು. ನಾನೇ ಮಾಡಿದೆ, ಮಾವಿನಹಣ್ಣು ಕಟ್ ಮಾಡಿದ್ರೆ ನಾನೇ ಕಟ್ ಮಾಡಿ ಕೊಡ್ಬೇಕಲ್ಲ ಅಂತ. ಸದಾನಂದಲ್ಲ ಅಂದರೆ ಅವಲೇ ಸ್ವಲ್ಪ ನಾವೇ ಹೆಚ್ಚಿಗೆ ಇದು ಮಾಡ್ತಿದ್ದೆವು ಸೇವಕ್ಕೆ ಅದಕ್ಕಂದರೆ. ಆಮೇಲೆ ನಾಗರೆಡ್ಡಿ ಸಾರ್ ಬಂದರು, ಆ ಪರಿಚಯ ಇದ್ರಲ್ಲ, ಶೈಲಜಾ ನೀನು ಹೋಗಿ ಸಾರ್ ಹತ್ರ ಟ್ಯಾಂಕ್ಸ್ ತಗೊಂಡಿಗೆ ಅಂದರು. ಇಲ್ಲ ನನಗೆ ಭಯ ಸರ್, ಅದಕ್ಕೆ ಹೋಗಿಲ್ಲ ಅಂತಂದೆ. ಆವಾಗ ಸಾರ್ ಬೆಡ್ರೂಮ್ನೆಲ್ಲ ರೆಸ್ಟ್ ತಗೊತಿದ್ರು. ಸರಿ ಬಿಡಪ್ಪ ರೆಸ್ಟ್ ತಗೊಂಡ ನಾವು ಸಾರು ಹೊತ್ತಾನೆ ಎದ್ರು. ಅವರು ಎದ್ರೆ ನೋಡಿ ಬಾ ಇಲ್ಲಿ ಅಂತಂದ್ರು. ನನಗೊಂಥರ ಮನಸ್ಸಿನಲ್ಲಿ ಭಯ ಇತ್ತು. ಸರಿ ಬಿಡು ಅಂತ ಹೋಗಿ ಪಕ್ಕದಲ್ಲಿ ಕುಂತ್ಕೊಂಡ್ರೆ ಸಾರು ಕರೆದು ಟ್ಯಾಂಕ್ಸ್ ಕೊಟ್ರು. ನನಗೆ ಟ್ಯಾಂಕ್ಸ್ ಕೊಟ್ಟರೆ ಎಷ್ಟು ಆನಂದ ಅಂದರೆ ಅಷ್ಟು ಆನಂದ ಆಗಿತ್ತು. ಅವಳಿದ್ದ ಸರಿ ಬಿಡು ಅಂತಂದು ನಾವು ಇನ್ನು ನಮ್ಮೂರಲ್ಲಿ ಎಲ್ಲಿ ಪಿರಮಿಡ್ ಇದ್ದಿಲ್ಲಲ್ಲ, ಪಿರಮಿಡ್ ಬೇಕು ಅಂತ ನಮ್ಮವರೆಲ್ಲ ಟೀಮೆಲ್ಲ ಅನ್ಕೊಂತ ಇದ್ರು. ಅನ್ಕೊಂಡು ಅಲ್ಲಿ ಇಲ್ಲಿ ಸ್ಥಳ ನೋಡಿದ್ರೆ ಸರೋಗ್ಲಿಲ್ಲ, ಏನಿಲ್ಲ. ಸಾರ್ ಹತ್ರ ಪರಮೆಂಟ್ಸ್ ಒಳ್ಳೆ ಸ್ಥಳ ಕೊಟ್ಟಿದ್ರೆ ಮಾತ್ರ ಕಟ್ರಿ, ಆ ಜಾಗದಾಗ ಈ ಜಾಗದಲ್ಲಿ ಕಟ್ಬೇಡ್ರಿ ಅಂದರು. ಸರಿ ಬಿಡು ಅಂತ ಇವ್ರು ವೆಂಕಟರಾಮರು ಸಾರು ನಮಗೆ ಕೊಡ್ತೀವಿ, ನಮ್ಮ ಹೊಲದಲ್ಲೇ ಕಟ್ಸ್ಕೊಡು ಪಿರಮಿಡ್ ಅಂತಂದು. ಆವಾಗ ನಾವೆಲ್ಲರೂ ಒಂದರಷ್ಟು ಜನ, ಒಂದು 10-15 ಜನ ದಿನಾಲಿ ಬಂದು ಇಲ್ಲಿ ಗುಡ್ಡದಲ್ಲಿ 41 ದಿನ ಬೆಳಿಗ್ಗೆ ಧ್ಯಾನ ಮಾಡ್ತೀವಿ. ಧ್ಯಾನ ಮಾಡಿ ನಮ್ಮೂರ ಸಂಗನಿಕಲ್ಲಾಗ 2 ವರ್ಷ ಮನೆ ಧ್ಯಾನ, 2 ವರ್ಷ ಕಂಟಿನ್ಯೂ ಆಗಿ ನಡೆದೈತೆ ಧ್ಯಾನ. ಈ ಮನೆ ಆತಾಡಿ ಇನ್ನೊಂದು ಮನೆ ಆತಾಡಿ ಇನ್ನೊಂದು ಮನೆ ಅಂತಂದು. ಆದಮೇಲೆ ನಮಗೆ ಈ ಅಮ್ಮ ಶಕ್ತಿ ಪಿರಮಿಡ್ ಬಂದಿದೆ. ಇಷ್ಟು ದೊಡ್ಡ ಪಿರಮಿಡ್ ಬಂದಿದ್ದಕ್ಕೆ ಎಷ್ಟೋ ಆನಂದ, ನಮಗೆ ಆನಂದ. ಅವಳಿದ್ದ ಸಾರು ಫಸ್ಟ್ ಬುನಾದಿ ಪೂಜೆಗೆ ಬಂದಿದ್ರು ಸಾರಿಲ್ಲಿ. ಅವಾಗೂ ಹಿಂಗೆ ಸಂಜೆ 5:30-6 ಗಂಟೆ ಆಗಿತ್ತು ಸಾರು ಬಂದಾಗ. ಹಿಂಗೆ ಓಪನ್ ಸ್ಟೇಜ್ ಇತ್ತು, ಭಾಳ ಜನ ಇದ್ದರು, ಒಂದು 400 ಜನ ಮೇಲೆ ಬಂದಿದ್ರು.
ಸಾರ್ ಬಂದು ಭೂಮಿ ಪೂಜೆ ಎಲ್ಲ ಮಾಡಿ ಹೋಗಿ ಟೇಜ್ ಮೇಲೆ ಕುಂತ್ಕೊಂಡು ಕೇಕ್ ಕಟ್ ಮಾಡಿದೆ. ನಾನು ಅಷ್ಟು ಹಿಂದೆ ಇದ್ದೇವ ಮತ್ತು ಇನ್ನೂ ಹೊಸ್ದಾಗಲ್ಲ ಮುಂದೆ ಹೋಗ್ಬೇಕಂಬೋದು ಆಲೋಚನೆ ಬರಲಿಲ್ಲ ನಾವು. ಹಂಗೆ ಹಿಂದೆ ಇದ್ರೆ ಹಿಂಗೆ ನೋಡಿ ಬಾ ಇಲ್ಲಿ ಮುಂದೆ ಅಂತ ಕೇಕ್ ಬಾಯಾಗಿಟ್ರ ಮತ್ತು ಬಾಯಾಗಿಟ್ರೆ ಸಾರು ಎಲ್ಲ ಸಾರಿಂದ ನಾವು ಕೇಕ್ ಬಾಯಾಗಿ ಇಟ್ಕೊಂಡ್ವಿ ಅಂದರೆ ಎಷ್ಟು ಆನಂದ ಅಂದರೆ ನನಗೆ ತಡ್ಕೊಳಕ್ಕಾಗಿಲ್ಲ. ಅವತ್ತು ಅಷ್ಟು ಆನಂದವಾಗಿ ಇದು ಮಾಡಿದ್ವಿ. ಆಮೇಲೆ ಎರಡನೇ ಸಲ ಬಂದಾಗ ರೂಪ ಎಲ್ಲ ಆಗಿತ್ತು. ಅವಾಗಿನ ಇಲ್ಲಿ ಅನ್ನದಾನ ನಡೆಸ್ರಿ ಅಂತ ಹೇಳಿದರು, ನಿತ್ಯ ಅನ್ನದಾನ ನಡೆಸ್ರಿ ಅಂತ ಹೇಳಿದರು. ಅವ ಸಾರು ಹೇಳ್ಯಾರಂತ ಬೆಳಿಗ್ಗೆನೆ ಇನ್ನೂ ಏನು ಆಗಿದ್ದಿಲ್ಲ, ಕೆಳಗೇನು ಬಂಡೆ ಗಿಂಡೆ ಏನು ಹಾಕ್ಸಿದ್ದಿಲ್ಲ, ಮೇಲೆ ಪಿರಮಿಡ್ ಇಲ್ಲ, ಇದೊಂದೇ ಹಾಲೊಂದೇ ಇದು ಹಾಕಿತ್ತು. ಸರಿ ಬಿಡು ಅಂತಂದು ಅವಾಗೆಲ್ಲ ಒಂದು ಸ್ಟವ್ವು ಪಾತ್ರೆ ಎಲ್ಲ ತಂದು ನಿತ್ಯ ಅನ್ನದಾನಕ್ಕಂತ ಸಾರು ಓಪನ್ ಮಾಡಿದ್ರು. ಅವ್ರ ತಾಯಿ ಹೆಸರಲ್ಲಿ ಸಾವಿತ್ರಿ ಅಮ್ಮ ನಿತ್ಯ ಅನ್ನದಾನ ಅಂತಂದು ಮಾಡಿ ಹಾಲು ಉಕ್ಸಿ ಅನ್ನದಾನ ಮಾಡಿಸಿ ಹೋದ್ಮೇಲೆ ಆವತ್ತಲಿದ್ದ ಇವತ್ತಿನವರೆಗೂ 2 ವರ್ಷ ಮೇಲೆ ಆಯಿತು ಕಂಟಿನ್ಯೂ ನಿತ್ಯ ಅನ್ನದಾನ ನಡೆಸ್ತಾ ಇದ್ದೇವೆ ಇಲ್ಲಿ. ಈಗ ಓಪನ್ ಆದಮೇಲೆ ದಿನಾಲಿ ನಮ್ಮಪ್ಪವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮಪ್ಪ ನನಗೆ ಸಿಕ್ಕಿರೋದಂದರೆ ಭಾಳ ಅದೃಷ್ಟ ಮಾಡಿದ್ದಕ್ಕೆ ಅಂತ ತಂದೆ ತಾಯಿ ಸಿಕ್ಕಾರಂತ ಹೇಳ್ತಾ ಇದ್ದೀನಿ ನಾನು. ದಿನಾಲಿ ನನ್ನ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಏನಮ್ಮ ಆಗೈತಾ ಅಂದರೆ ಆಗೈತಪ್ಪ ಅಂತಂದರೆ ದಿನಾಲಿ ಇಲ್ಲಿ ಕ್ಲೀನ್ ಮಾಡೋದು, ಅಲ್ಲಿ ಕಸ ಬಳಿಯೋದು, ಒರೆಸೋದು, ನಿತ್ಯ ಅನ್ನದಾನ ಮಾಡಿ ಓದ್ತಾ ಇದ್ದೀವಿ ನಾವು. ಇಷ್ಟು ಸೇವೆ ನಡೆಸ್ತಾ ಇದ್ದೀವಿ. ಇನ್ನೂ ಒಂದು ಇಷ್ಟು ಸೇವೆ ಇಷ್ಟು ಅಂದರೆ ಅವಳಿದ್ದ ಈ ಧ್ಯಾನ ಸಿಕ್ಕಿದ ಮೇಲಿದ್ದ ಆರೋಗ್ಯ ಎಷ್ಟು ನಮಗೆಲ್ಲ ನಮ್ಮ ಫ್ಯಾಮ್ಲಿ ಎಲ್ಲರಿಗೆ ಎಷ್ಟು ಆರೋಗ್ಯ ಆಗಲಿ, ನಾವು ವ್ಯವಸಾಯ ಕುಟುಂಬ ಅಂತ ಹೇಳಿವಲ್ಲ, ಒಂದು ಬೆಳೆ ನಮ್ಗೆ ಎಷ್ಟು ಅಂದರೆ ಅಷ್ಟು ಇಷ್ಟ ಅನ್ನೋದ್ರೆ ನಮ್ಗೆ ಎಷ್ಟು ಸಂತೃಪ್ತಿ ಕೊಡ್ತಾ ಅಷ್ಟು ಭೂಮಿ ತಾಯಿ ನಮಗೆ ಕೊಡ್ತಾ ಇದ್ದಾಳೆ. ನಮಗೆ ಇಲ್ಲಿ ನಿತ್ಯ ಅನ್ನದಾನ ಇವತ್ತು ಯಾರೋ ಇಲ್ಲಪ್ಪ ಅಂತಂದರೆ ನಾವು ಒಲ್ಲಿದ್ದ ಬಂದಾದರೂ ಕೂಡ ಬಂದು ಅನ್ನದಾನ ಮಾಡಿ ಬಂದವ್ರಿಗೆ ಬಳಸಿ ಊಟ ಮಾಡೋಗಿತ್ತು. ಅದರಲ್ಲಿ ಎಷ್ಟು ಆನಂದ ಅಂದರೆ ನಮಗೆ ಹೇಳಕ್ಕೆ ತಡ್ಕೊಂಡಂಗೆ ಇಲ್ಲಿ ಪಿರಮಿಡಿಗೆ ಬಂದು ಇಷ್ಟು ಮಾಡ್ತಾಯಿದ್ದೀವಿ ಅಂದರೆ ಅಷ್ಟು ಆನಂದ, ಅಷ್ಟು ಸಂತೃಪ್ತಿ ಇದ್ದಕ್ಕೋಸ್ಕರ ಯಾವಾಗನ್ನಾಗಲಿ ಹೊಲ್ದ ಕೆಲಸ ಮಾಡಿ ಬಂದು ಇಲ್ಲಿ ಮಾಡಿ ಹೋಗ್ತೀವಿ ನಾವು. ಅಷ್ಟು ಆನಂದ ಇದೆ ನಮಗೆ ಈ ದಾನದಲ್ಲಿ, ಈ ಸೇವೆಯಲ್ಲಿ. ನಮ್ಮ ಕುಟುಂಬ ಅನ್ನದಾನಕ್ಕೆ ನಮ್ಮ ತಾಯಿಯವರು ಅಷ್ಟು ವಯಸ್ಸಾಗಿದ್ರು ಕೂಡ ಬಂದು ಇವತ್ತು ಹೌದು ನಮ್ಮ ಮಕ್ಕಳು ಹೋಗ್ಯಾರಲ್ಲ ಅಂತಂದೇಳಿ ಬಂದು ಸ್ವಲ್ಪ ಅನ್ನ ಸಾರು ಪಲ್ಯ ಅವ್ರ ಕೈಲಾದಷ್ಟು ಮಾಡಿ ಅಲ್ಲಿ ನಮ್ಮ ತಂದೆ ತಾಯಿ ಬಂದವರಿಗೆ ಊಟ ಇಟ್ಟು ಬರ್ತಾ ಇದ್ದಾರೆ. ಅದಿಷ್ಟು ಅವಳಿದ್ದ ನಮ್ಮ ಆರೋಗ್ಯ ಇಷ್ಟು ಆನಂದವಾಗಿ ನಮ್ಮ ಸಂಸಾರ. ನನ್ನ ಮಗ 90% ಮೇಲೆ ತರ್ತಾನೆ ಸ್ಕೂಲಲ್ಲಿ. 90 ಅಷ್ಟು ಚೆನ್ನಾಗಿ ಓದ್ತಿದ್ದಾನೆ ಅವನು ಹ್ಯಾಂಡ್ ರೈಟಿಂಗ್ ಅಂದರೆ ಇಂಜಿನಿಯರ್. ನಮ್ಮ ಮೈದನವರು ನಮ್ಮ ಭಾವನವ್ರು ಎಲ್ಲರೂ ನೋಡಿ ಅವ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಓದ್ತಾನೆ ಅಂತಾರೆ. ಅವನು ಇವಾಗ ಎಷ್ಟು 12 ವರ್ಷ ಆದರೂ ಕೂಡ ಇವಾಗ ಪಿರಮಿಡಿಗೆ ಯಾರೋ ಬಂದಾರ ನೋಡಪ್ಪ ಇವು ಹಾಲು ಮೊಸರು ಕೊಟ್ಟು ಬರಂಗಂದ್ರೆ ಅವ್ರ ತಾತನ ಸ್ಕೂಟಿ ಹಾಕ್ಕೊಂಬಂದು ಕೊಟ್ಟೋಗ್ತಾನೆ. ಅಷ್ಟು ಅವನು ಸೇವೆ. ನಮ್ಮ ಮಕ್ಕಳಾದರೆ ಬಂದು ತಾತ ನಾವು ಬರ್ತೀವಿ ತಾತ ಇವತ್ತು ಬಂದು ಸೇವೆ ಮಾಡೋಕಂತಂದು ಬಂದು ಎಲ್ಲ ಕಸಂದು ಅಷ್ಟು ಸೇವೆ ಮಾಡೋಕೆ ನಮ್ಮ ಮಕ್ಕಳು ಕೂಡ ಅಷ್ಟು ಇಷ್ಟ. ಇಲ್ಲಿ ನಮ್ಮ ಕುಟುಂಬ ಆನಂದ ಇದ್ದತ್ತಂದರೆ ಪತ್ರಿ ಸಾರಿಗೆ ಕೋಟಿ ನಮಸ್ಕಾರ. ಎಷ್ಟು ಕೃತಜ್ಞತೆ ಹೇಳ್ಕೊಂಡ್ರು ಸಾಲದು. ನಮ್ಮ ಕುಟುಂಬ ಆನಂದವಾಗಿದೆ. ನಮಸ್ತೆ. ಈ ಸಂದರ್ಭದಲ್ಲಿ ಇನ್ನೂ ಒಂದು ಹೇಳೋಕ್ಕೆ ಇಷ್ಟ ಬೀಳ್ತಿದ್ದೀನಿ. ಕನ್ನಡ PMC ಚಾನಲ್ ಸಾರು ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ಉಪಯೋಗ ಅಂದರೆ ಹೊಸರಿಗೆ ನಾವು ಧ್ಯಾನ ಹೇಳ್ಕೊಟ್ಟಿವಿ ಅಂದ್ರೆ ಹೌದು ನಾವು ಹೆಂಗೆ ಕಲಿಬೇಕು ಏನು ಮಾಡಬೇಕು ಅಂತ ಕೇಳಿದರೆ ನಾವು ಹಿಂಗೆ PMC ಕನ್ನಡ ಚಾನಲ್ ಬರ್ತಾಯಿದೆ ನೋಡ್ರಿ ಯೂಟ್ಯೂಬಲ್ಲಿ ನೋಡ್ರಿ ಅಂತ ಅವರಿಗೆ ಚಾನಲ್ ಬಗ್ಗೆ ಹೇಳ್ತೀವಿ, ತೋರಿಸ್ಕೊಡ್ತೀವಿ. ಆದರೆ ಈ ಚಾನಲಿಂದ ಜನಕ್ಕೆ ಎಷ್ಟೋ ಜನ ಹೊಸವರು ನಮ್ಮ ಬಗ್ಗೆ ನಾವು ನೋಡ್ಲಿಕ್ಕೇ ಎಷ್ಟೋ ಜನ PMC ಚಾನಲ್ ಮೇಡಮ್ ನೀವು ಹೇಳಿರಲ್ಲ ಹಂಗೆ ನಾವು ಬಂದೀವಿ PMC ಚಾನಲಿಂದ ನಾವು ಧ್ಯಾನಕ್ಕೆ ಬಂದೀವಿ ಅಂತ ಹೇಳಿದಾಗ ಎಷ್ಟು ಸಂತೋಷ ಆಗೈತೆ ಅಂದರೆ ನಮಗೆ. ಅಷ್ಟು ಇದು ಈ PMC ಚಾನಲ್ಲು ಹೊಸವರಿಗೆ ಹಳೆಯವರಿಗೆ ಯೂಟ್ಯೂಬ್ನಲ್ಲಿ ಎಷ್ಟು ತಿಳ್ಕೊಂಡು ಎಷ್ಟು ನೋಡಿದ್ರು ಕೂಡ ಏನು ಒಂದಲ್ದ ಒಂದು ಎಷ್ಟು ಜ್ಞಾನ ತಗೊಳ್ತಾ ಇದ್ದೀವಿ ಅಂದರೆ ನಾವು PMC ಚಾನಲ್ ಯೂಟ್ಯೂಬ್ನ ನೋಡ್ಕೊಂತ ಇವಾಗ ಒಂದೊಂದು ನೋಡ್ದಂಗೆಲ್ಲ ಇಷ್ಟೊಂದು ಇದೆ ನಾವು ಕಲಿಯೋದು ಈ ಚಾನಲ್ನಿಂದ. ಈ ಚಾನಲ್ ಎಷ್ಟು ಉಪಯೋಗ ಅಂದರೆ ನಮ್ಮೆಲ್ಲರಿಗೆ ಧ್ಯಾನಿಗಳಿಗೆ ಅಷ್ಟು ಉಪಯೋಗ ಆಗ್ತಾ ಇದೆ. ಈ ಚಾನಲ್ಗೆ ತುಂಬ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.